ಬಜಾ 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 ಆಂಟಿ. Sound. Running. Camera on. Running. Action. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ವಿಕಿಸ್ ಥಿಯೇಟರ್ ಚಾನಲ್ಗೆ. ನಾನಿವತ್ತು ಬಂದಿದ್ದೀನಿ ನನ್ನ ಊರಿನ ನಮ್ಮ ಗ್ರಾಮದ ದೇವಸ್ಥಾನ ಅಮೃತೇಶ್ವರ ದೇವಸ್ಥಾನದಲ್ಲಿ. ಇಲ್ಲಿ ಒಂದು 4 ದಿವಸ ಕೆಸರುಗದ್ದೆ, ಕೃಷಿ ಮೇಳ ಇವೆಲ್ಲ ನಡಿಲಿಕ್ಕಿದೆ. ಸೊ ಆದಷ್ಟು ಕವರ್ ಮಾಡುವ ಅಂತ ಇದ್ದೇನೆ. ಸೊ ಇದು ನನ್ನ ಊರು, ನನ್ನ ಊರಿನ ಒಂದು ಅಮೃತೇಶ್ವರ ದೇವಸ್ಥಾನ. ಅದರ ಒಂದು ಅಂಗಳದಲ್ಲಿ, ಗ್ರೌಂಡಲ್ಲಿ ಮತ್ತು ಇದರಲ್ಲಿ ಹಾಲಲ್ಲೆಲ್ಲ ಕಾರ್ಯಕ್ರಮ ನಡಿಲಿಕ್ಕಿದೆ. ಸೊ ನೋಡುವ. ಮತ್ತು ಇನ್ನೊಂದು ವಿಷಯ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಾದರೆ ಏನೆಲ್ಲ ಆಗುತ್ತೆ ಅಂತ ನೋಡುವ. ಸಭಾ ಕಾರ್ಯಕ್ರಮ ನಡೀತಾ ಉಂಟು. ಅಮೃತೇಶ್ವರ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್. ಸೊ ಇದು ಬಂದು ದೇವಸ್ಥಾನ. ಖಾಲಿ ಒಂದು ಲೋಟಸ್ ತಾವಲಗೆ ಮಾತ್ರ ಅಲ್ಲ, ಇವತ್ತು ಕಾಫಿ ತೋಟ, ರಬ್ಬರ್ ತೋಟ, ಅಡಿಕೆ ತೋಟ, ವ್ಯವಸಾಯ, ತೆಂಗು ಹಾಗೂ ತರಕಾರಿ, ದನ ಸಾಕಾಣಿಕೆ ಹಾಗೂ ಕೋಳಿ ಸಾಕಾಣಿಕೆ ಪ್ರತಿಯೊಂದನ್ನು ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ಮನೋಹರ್ ಶೆಟ್ಟಿ. ಯಾಕಂತ ಹೇಳಿದ್ರೆ ಅವರು ಇವತ್ತು ಸಾಧಾರಣ 1-1.5 ಸಾವಿರ ಜನರು ಅವರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಗ್ರೂಪ್ಸ್ ಆಫ್ ಬೇರೆ ಬೇರೆ ಕಂಪನಿಯಲ್ಲಿ. ಆದರೂ ಅವರು ಇವತ್ತು ಕೃಷಿಗೆ, ಈ ಒಂದು ತಾವರೆಗೆ ಅವರು ಪಡುವಂತಹ ಕಷ್ಟ ನೋಡಿದ್ರೆ ಇದನ್ನು ಯಾವುದಕ್ಕೂ ಬೇಡವಾದ ಜಾಗ ಅಂದ್ರೆ ನಮ್ಮಲ್ಲಿ ಪಟ್ಲ ಜಾಗ ಹೇಳ್ತಾರೆ, ಅಲ್ಲಿ ಬಳ್ಳಿಗಳು, ಮಾಮಣ್ಣಿ ಇದು ಆಗುವಂತ ಯಾವುದಕ್ಕೂ ಪ್ರಯತ್ನ ಸ್ಥಳಗಳಲ್ಲಿ ಈಗ ಸಾಧಾರಣ ಒಂದು 10 ಎಕರೆ ಸ್ಥಳ ಇದ್ದಲ್ಲಿ ಈ ಲಾಭ ಸಿಗ್ಲಿಕ್ಕಿಲ್ಲ. ನನಗೆ ಅವರು ಹೇಳುವಾಗ ಆಶ್ಚರ್ಯ ಆಯಿತು. ನನಗೆ ಒಂದು ಇದರಿಂದ ನನಗೆ ಇವತ್ತು 500 ರೂಪಾಯಿ ಸಿಕ್ಕಿದ್ದು, ನನಗೆ ಇವತ್ತು 1,000 ರೂಪಾಯಿ ಸಿಕ್ಕಿದ್ದು ಅಂತ ಹೇಳುವಾಗ ನನಗೆ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದ್ರೆ ಇಂಥ ಒಂದು ಕೋಟಿ ಕಟ್ಟು ವ್ಯವಹಾರ ಮಾಡ್ತಾ ಇರುವವರು ಈ ಒಂದು 500 ರೂಪಾಯಿ ಆ ಕೃಷಿಯ ಪ್ರೀತಿಯನ್ನು ಇಷ್ಟು ಚೆಂದ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ನಮಗೆ ನಿಜವಾಗಿ ಅವರ ಕೃಷಿಯ ಮೇಲೆ ಇಟ್ಟಂತಹ ಪ್ರೀತಿಯನ್ನು ನಾವು ಮರೆಯಲೇಬಾರದು. ಅವರು ಮತ್ತೊಂದು ವಿಷಯ, ಒಂದು 4-5 ವರ್ಷ ಮೊದಲು ಓದಿದ್ರು, ಅದು ಮನೆಯ ಮೊಟ್ಟೆ, ಮನೆಯ ಕೋಳಿಯನ್ನೇ ಸಾಕಿ, ಊರಿನ ಕೋಳಿಯನ್ನೇ ಸಾಕಿ ಅದರ ಮೊಟ್ಟೆಯನ್ನು ತಿನ್ನುವುದು. ಕೋಳಿ ತಿನ್ನುವುದಿದ್ರೆ ಆ ಕೋಳಿ ಕೂಡ ಮನೆಯ ತಯಾರು ಮಾಡಿದಂತ ಊರಿನ ಕೋಳಿಯನ್ನು ತಿನ್ನುವುದು. ಮತ್ತೆ ಹಾಲು, ಮನೆಯಲ್ಲೇ ಹಾಲು ಕರೆಸಿ ದನದಿಂದ ದನವನ್ನು ಸಾಕಿ ಕಾಫಿ, ಟೀ ಇವುಗಳನ್ನು ಕುಡಿಯುವುದು. ಹಾಗೆ ಪ್ರತಿಯೊಂದನ್ನು ಸಾವಯವವಾಗಿ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ಮನೋಹರ್ ಶೆಟ್ಟಿ. ಆದ್ದರಿಂದ ಅವರು ಕೃಷಿಗೆ ಇಟ್ಟಂತಹ ಪ್ರೀತಿಯನ್ನು ಸ್ಮರಿಸಿ ಅವರನ್ನು ನಾವು ಇವತ್ತು ಸನ್ಮಾನಿಸಲು ನಮ್ಮ ಎಲ್ಲ ಡೈರೆಕ್ಟರ್ಗಳನ್ನು ಕರೆದು ನಾನು ಅವರನ್ನು ನಮ್ಮ ಗುರುಪುರ ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಖಾಂತರ ಸನ್ಮಾನಿಸಬೇಕು ಅಂತ ಹೇಳಿ ನಾನು ನಮ್ಮೆಲ್ಲ ಡೈರೆಕ್ಟರ್ಗಳನ್ನು ಕೇಳಿಕೊಳ್ತೇನೆ. ಭಾಗದಲ್ಲಿ ನೀವು ಜಯಶ್ರೀ
ನಮಸ್ಕಾರ ಸರ್ ಅಜ್ಜಿ ಓದಿದ್ದಾರೆ ಅಂದ ಸರಿ ಇದು ಕೆಸರಡು ಒಂಜಿ ದಿನ ಅಂತ ಇಲ್ಲಿ ವರ್ಷ ಇಲ್ಲಿ ಆಯೋಜನೆ ಮಾಡ್ತಾರೆ. ಸೊ ಮಕ್ಕಳೆಲ್ಲ ಭಾರಿ ಜಾಲಿಯಲ್ಲಿದ್ದಾರೆ. ಸೊ ಸ್ವಲ್ಪ ನೋಡು ಇವರೆಂತೆಲ್ಲ ಮಾಡ್ತಾರೆ ನೋಡು ಮಕ್ಕಳು. ಮಕ್ಕಳೆಲ್ಲ ಭಾರಿ ಡೇಂಜರ್, ಯಾವಾಗ ಕೆಸರು ರಟ್ಟಿಸ್ತಾರೆ ಅಂತ ಹೇಳಿ ಆಗೋದಿಲ್ಲ. ಲಾಗಿ ಹಾಂ ಮಾಡಿ ಹಾಂ ಮೆಲ್ಲ ಹಾಂ ವೆರಿ ಗುಡ್. ಈಗ ಬಚ್ಚಿನ ಅನ್ನ ಬಚ್ಚಿನ ನಿಜ ಚಂಡಿ ಹತ್ತಿದ್ದ ಮಾರ ಜವಾನೀರು ಅಂತ ಉಂಟು ನಮ್ಮ ಎಲ್ಲದ ಜವಾನೀರು. ಓಕೆ ಎಸ್ ಅಂದಾರು ಕೊಡೆ ಅಡ್ಡ ಬತ್ತಿಯವರು ಮಾರ ಶೂಟ್ ಮಾಡ್ಕೊನಾಗ ಹಾಂ ಓಕೆ ನಿಗಳು ಮತ್ತೆ ಎಂಜಿನ ಅಂದು ಹಾಕ್ಲಿಕ್ಕೆ ಹಾಂ ಹೌದಾ ವಾಮಂಜೂರಿದಾ ಇಲ್ಲ ಈಗ ಅಂತ ನೀವು ಮಕ್ಕಳೆಲ್ಲ ನೋಡೋದಾ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ತುಂಬ ಥ್ಯಾಂಕ್ಸ್, ವೆಲ್ಕಮ್. ಅದೇ ನನ್ನ ಯೂಟ್ಯೂಬ್ ಚಾನಲ್ ಉಂಟು, ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಜಂಪ್ ಮಾಡ್ತೀಯಾ ಸ್ಲೋ ಮೋಷನ್ ಅಲ್ಲ? ಹಾಂ ಮಾಡು, ಒಂದು ನಿಮಿಷ ಆಳು. ಕೈ ಕಾಲೆಲ್ಲ ಮುರಿಬೇಡ ಮಾರ್ರೆ. ಹ್ಞೂ ಇದು ಗದ್ದೆಯಿಂದ ನೀರು ಬರ್ತಾ ಉಂಟು, ಮಕ್ಕಳೆಲ್ಲ ಜಾಲಿ ಮಾರೆ. ಹಾಂ ನಮಸ್ಕಾರ ಮಾಡ್ದ ಒಂದು ಎಲ್ಲ ಮಕ್ಕಳಿದ್ದಾರೆ. ಹಲೋ ಜವಣಿ ಹಾಯ್ ಮಾತಾಡಲ್ಲ ಯಾ ಬ್ಲಾಗರ್ ಅಯ್ಯ ಎಂಚ ಅನಿಸಿಕೆದಲ್ಲ ಉಂಡ ಮಾವಕ ಮಸ್ತ್ ಜಾಲಿ ಆಗುದುಂಟು ಈ ಕೆಸರದ ಕಂಡಾಗ ಬರ್ತದೆ ಬಲೆ ಎಂಜಾಯ್ ಮನ್ಪ್ಲೆ ನನೇ ಬರ್ರೆ ಎಲ್ಲ ಉಂಡ ಎಲ್ಲ ಉಂಡು ಎಲ್ಲ ಬಲೆ ಫುಲ್ ಎಂಜಾಯ್ ಮನ್ಪುಗ ಅದಲ್ಲ ಚಾ ನಿಂಡ ನಿಕ್ಲಿಗೆ ಚಾ ಕೊಡ್ತಾರಾ? ಚಾ ತಿಂಡಿ ಉಂಡ ಚೆಕ್ ನನ್ನ ಮನಸ್ಸಿಗೆನಾ? ಹಾಂ ನಾ ಎಲ್ಲೇ ಜೋಕು ರಡ್ಡು ಹಾಂ ಯೂಟ್ಯೂಬ್ ಮಾಡುವೆ ಏನು ಬ್ಲಾಗರ್ ಐತಿ ಏನು ಬಟ್ ಬ್ಲಾಗರ್ ಮಾಡ್ತೀವಿ ಸಬ್ಸ್ಕ್ರೈಬ್ ಬ್ಲಾ. ಹಾಂ ಹಾಯ್ ಹಾಂ ವಿಕೇಶ್ ಓ ಇಯ್ಯ ಹಾಂ ಹಂಗೇನೆ ದಾದಾಗೆ ಅಂಚನಾ ಎತ್ತ ಬಿದ್ದು ಬೋಲಿಯಾ ನಾಳೆ ಇದೆ ಅಂತ. ನಾಳೆ ಬೇರೆ ಕಾರ್ಯಕ್ರಮಗಳು ಇದೆ ಇಲ್ಲಿ. ಇವತ್ತು ಕೆಸರೊಡಂಜಿ ದಿನ ಅಂತ ಇಲ್ಲಿ ಮಕ್ಕಳು ರೆಡಿಯಾಗಿದ್ದಾರೆ.
ಥಿಯೇಟರ್ ಲೈಕ್ ಸಬ್ಸ್ಕ್ರೈಬ್ ಬಜ 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 ಅಂಟು ಮಾತೇರ್ಲ ವಿಕಿ ಥಿಯೇಟರ್ ಫಾಲೋ ಮಾಡ್ತಿದ್ದೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಕೊಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಗಲು ಬಲ್ತೀರಿಯಾ ಇಲ್ಲ ಮಾರೆ ಹೇಳಿ ಹೇಳ ಏನು ಬದಲೇ ಯಾವ ಬಲ್ಟೆ 3, 2, 1 ಆಕ್ಷನ್ ಬನ್ನಿ ಮಾ ಬೇಗ ಬನ್ನಿ ಬನ್ನಿ ಬೇಗ ಬನ್ನಿ ರೆಡಿ ಆಲ್ ಬಾರ್ ಹಿಂದೆ ಬನ್ನಿ ಹಿಂದೆ ಇನ್ನದ ಅನ್ಕೋ ಜಂಪನ್ ಬೋನ ಮತ್ತೆಂತ ಮಾಡ್ತಿ ನೀನೆಂತ ಮಾಡ್ತಿ ಬೇಡ ನೀ ಪಲ್ಟಿ ಹಾಕೊಟ್ಟು ಬೇಡ ಬೇಡ ಪಲ್ಟಿ ಅಲ್ಲ ನೀವೆಲ್ಲ ಸಣ್ಣ ಮತ್ತೆ 3, 2, 1 ಜಂಪ್ ಸಾಕು ಬಾಯ್ कुछ मारे हाय ಈಗ ನಮ್ಮ ಹುಡುಗರದ್ದು 10th ಸ್ಟ್ಯಾಂಡರ್ಡ್ ಬಾಯ್ ಅಲ್ಲ ಬಾಬಾ ನೀವು ಲಂಚ್ ಹೋದಾಗೆ ಕರೆಕ್ಟ್ ಮಾರೆ ಬಾಯ್
ಒಂಬತ್ತನೇ ಕ್ಲಾಸಿನ ಹುಡುಗರು 9th ಸ್ಟ್ಯಾಂಡರ್ಡ್ ಬಾಯ್ಸ್. ಮುಂದೋಗ್ಬೇಡಿ ರೆಡಿ. 9ನೇ ಕ್ಲಾಸು ರೆಡಿ. 9ನೇ ಕ್ಲಾಸು 8th ಸ್ಟ್ಯಾಂಡರ್ಡ್. 8ನೇ ಕ್ಲಾಸು. ಎಂಟನೇ ಕ್ಲಾಸು 8th ಸ್ಟ್ಯಾಂಡರ್ಡ್. 8 ಎಂಟನೇ ಕ್ಲಾಸು. ಹಿಂದೆ ಬನ್ನಿ ಅಣ್ಣ, ಹಿಂದೆ ಬಾ. 8 ಈಗ ಹೋಗಿ 5ನೇ ಕ್ಲಾಸ್. 5 5ನೇ ಕ್ಲಾಸ್. Okay, yeah. Thank you. ಅವರು ಹಾಗೆ ಪ್ರತಿಯೊಂದು ತೆಂಗು, ಕಂಗು, ಭತ್ತ ಹಾಗೂ ದನ ಸಾಕಾಣಿಕೆ, ಹೈನುಗಾರಿಕೆ ಹಾಗೂ ಕೋಳಿ ಸಾಕಾಣಿಕೆ ಎಲ್ಲವನ್ನು ಮಾಡಿಕೊಂಡು ಕೃಷಿ ಕ್ಷೇತ್ರದಲ್ಲಿ ಇವತ್ತು ಶ್ರಮಪಟ್ಟು ದುಡಿತಾ ಇದ್ದಾರೆ. ಅವರನ್ನು ಕೂಡ ನಾವು ವ್ಯವಸಾಯ ಮುಖಾಂತರ ಅಲ್ಲೊಂದು ಅಲ್ಲ ಪ್ರೆಸ್ ಹತ್ತಂಗಿಲ್ಲ. 9ನೇ ಕ್ಲಾಸ್ ಹುಡುಗಿಯರು 10ನೇ ಕ್ಲಾಸ್ ಹುಡುಗಿಯರು ಬನ್ನಿ ಇಲ್ವಾ? 8 10ನೇ ಕ್ಲಾಸ್ ಹುಡುಗಿಯರು. ಸಾಕು 10ನೇ ಕ್ಲಾಸ್ ಹುಡುಗಿಯರು 10, 9 ಹುಡುಗಿಯರಿಗೆಲ್ಲ ಇಲ್ಲಿಂದ ಈಗ ಅದೇ ಬಕೆಟಲ್ಲಿ ಒಂದು ನನಗೆ ಕೊಡಿ, ನನಗೆ ಒಂದು ಬಕೆಟ್ ಕೊಡಿ. ಒಂದು ಕಾಲು ನೋಡಿ ಮಾರ್ರೆ, ಅಲ್ಲ ರಟ್ಟಿಸಿ ಖಾಲಿ ಬಕೆಟ್ ಅಲ್ಲವಾ, ನೀರಲ್ಲ ಖಾಲಿ ಬಕೆಟ್ ಅಂತ ಗುಜ್ರಿಗೆ.
ಒಂದು ನಮಸ್ತೆ ಶಾಲಕ ನಮಸ್ಕಾರ ವಿಡಿಯೋ ಅಂತಂದಲ್ಲ ವಾಲಂಟಿಯರ್ ಯಾವುದಿಲ್ಲ ಇನ್ನು ಇರು ಅಥವಾ ಇಂಚನ ಸ್ಕೂಲು ನಿಖುಲ್ ತಯಾರು ಮಾಡ್ಬೋದು ಅದೇ ಬನ ಬೆಳೆಯೋಣ ಅದೇ ಓಕೆ ದಾಲ ಮಾಹಿತಿ ದಾಲ ಇದನ್ನ ಪಲ್ಲೆ ತೊಂದರೆ ಪಲ್ಲೆ ಐತೆ ಇಲ್ಲಡೆ ಮಶ್ರೂಮ್ ಆರ್ಗ್ಯಾನಿಕ್ ಆಗಿ ಕಲ್ಟಿವೇಟ್ ಮಾಡುವ ಐದು ರೆಡಿ ಆಗಿ ನಾನೈತೆ ಮೋಮೋಸ್ ಬರ್ಗರ್ ಕಟ್ಲೆಟ್ ಜೂಕ್ಲಿಗೆ ಇಷ್ಟ ಆಯ್ನಂಚಿನ ಇಲ್ಲೇದಾನೆ ಮಸಾಲ ಪಾರ್ದು ಎಡ್ಡೆ ಕ್ಲೀನಾಗಿ ರೆಡಿ ಮಾಡ್ತು ಕನೆಯ್ತ ಜೋಕ್ಲ ಪ್ರೋಗ್ರಾಮ್ ಇತ್ತಿನೇಟವರ ಕನೆಯ್ತ ಇದೇಟು ಏರೆಗಾಂಡ ಟ್ರೈನಿಂಗ್ ಕೊಡೋಣ ನೆತ್ತ ಸೀಟ್ಸ್ ಕೊಡೋಣ ಕೂಡ ఇక్కడ ಅವೈಲೇಬಲ್ ಓಕೆ ಪಂಡ ನಿಖುಲ್ ಒಂದು ಹೊಸದು ಸ್ಟಾರ್ಟ್ ಆದಿನ 7 ವರ್ಷ ಉಂಡು ಅದೇ ಓಕೆ ಒಂದೇ ಪುದರು ಅಮ್ಮ ಅಂದದೆ ಅಮ್ಮ ಮಶ್ರೂಮ್ ನೇತ ಟ್ರೈನಿಂಗ್ ಮಾತ್ರ ಕೊಡ್ಪಾರ ನಿಖುಲು ಓ ಓಕೆ ಎಸ್ ಏರಿ ಅಂದೆ ರೇಡಿಯೋಡಾ ಏಯ್ ಜಿ ಜಿ ಇಂದ ಎನ್ನ ಪರ್ಸ್ನಲ್ ಏನು ಫೋಟೋಗ್ರಾಫರ್ ಅಂಚ ಮೈದಾ ಇಜ್ಜಂದೆ ಮೋಮೋಸ್ ಅದೇ ಓಕೆ ಓಕೆ ಓ ಒಂದು ಪೀಸ್ ಮಂದಿನ ನಿಖುಲು ಓ ನೈಸ್ ನಾನು ಯುನೀಕ್ ಆದುಂಡು ನಿಖುಲು ಆಫೀಸ್ ಸ್ಟಾಲ್ ಮಿನಿ ಬೇತದಲ್ಲ ಉಂಡ ಶಾಪ್ ಮಿನಿ ಅಂದ ಓಕೆ 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 ಎಸ್ ಎಡ್ಡೆ ಅವಾರ್ಡ್ ಅಲ್ಲ ಎಡ್ಡೆ ಹಾಕೊಂಡು ಓಕೆ ಥ್ಯಾಂಕ್ ಯು ನೀವು ನಾನೀಗ ವಿಡಿಯೋ ಮಾಡಿದೆ ಅಂದರೆ ಅವರು ಕೊಳಲಿಯಲ್ಲಿ ಅವರ ಒಂದು ಫಾರ್ಮ್ ಇದೆ ಅನಿಸುತ್ತೆ ಅದರಲ್ಲಿ ಮಶ್ರೂಮ್ ಹೇಗೆ ತಯಾರಿ ಮಾಡ್ತಾರೆ ಅದೆಲ್ಲ ಟ್ರೈನಿಂಗ್ ಕೊಡ್ತಾರಂತೆ ಆರ್ಗ್ಯಾನಿಕ್ ಆಗಿ ಫುಡ್ ಅವರು ಮಾಡ್ತಾ ಇದ್ದಾರೆ ಯಾರಿಗಾದರೂ ಇದು ಮಶ್ರೂಮ್ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಆಗಿ ಮತ್ತು ಆರ್ಗ್ಯಾನಿಕ್ ಆಗಿ ಮಾಡ್ತಾರಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸೊ ಸಪೋರ್ಟ್ ಮಾಡುವ ನಮ್ಮವರಿಗೆಲ್ಲ ಹಾಗೆ ನನಗೆ ಸಹ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಇವತ್ತಿನ ಈ ಒಂದು ಬ್ಲಾಗ್ನ ಫಿನಿಶ್ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ನಾನು ಆದರೆ ನಾಳೆ ಬರ್ತೇನೆ ಉಳಿದದ್ದು ನೋಡುವ ಏನಾಗ್ತದೆ ಜೈ ಪುರ್ಸೋತಂಡವ ವಿಕ್ಕಿಸ್ ಥಿಯೇಟರ್ ಅಂದೆ ಮನ್ಬೋಡು ಪಕ್ಕಡಂಡ್ರಲ್ಲಿ ಗೊತ್ತಾಪಣ ಹೆಂಗೆ ಮಾನ್ಯ ಶಾಸಕರಿಂದ ಒಟ್ಟು ಬೆಲೆ 1,30,30,000 ಇದರ ಸಹಾಯಧನ 1 ಲಕ್ಷ ಇರ್ತದೆ ಹಾಗೂ ರೈತರ ವಂತಿಕೆ 30,000 ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಹಾಯಧನ ಬೆಲೆ ಆಗಿರ್ತದೆ. ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಓಕೆ, ಹಾಗಾದರೆ ಓಕೆ, ಇವತ್ತಿನ ಒಂದು ಬ್ಲಾಗ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ತುಂಬ ಅಗತ್ಯ ಇದೆ. ನೋಡಿ, ಇವರು ಬೆಳಿಗ್ಗೆಯಿಂದ ಬಿಸಿಲಲ್ಲಿ ನಿಂತಿದ್ದಾರೆ. ಬೆಳಿಗ್ಗೆಯಿಂದ ಬಿಸಿಲಲ್ಲಿ ಥ್ಯಾಂಕ್ಸ್ ಅನ್ನ ಇರೇಗ ಅಂಚ. ಓಕೆ, ಬಾಯ್.